ಡೇ 5 ಆಫ್ ಲವಿಂಗ್ ಮೈ ಲೈಫ್ ಸೀರೀಸ್. ಇವತ್ತು ಸ್ವಲ್ಪ ಲೇಟಾಗೇ ಇದ್ದೆ, 7:30 ಆಗಿತ್ತು. 15 ಮಿನಿಟ್ಸ್ ಧ್ಯಾನ ಮಾಡಿ ಲೆಮನ್ ವಾಟರ್ ಕುಡಿದು ತಿಂಡಿನೂ ಮುಗಿಸ್ಕೊಂಡೆ. ಶೂಟಲ್ಲಿ ನಾನು ಎವ್ರಿಡೇ ಹೀಲ್ಸ್ ಹಾಕೋದ್ರಿಂದ ಈ ಸರಿ ನನಗೆ ಸಿವಿಯರ್ ಲೆಗ್ ಪೇನ್ ಇತ್ತು, ಹಾಗಾಗಿ ಜಿಮ್ಮಿಗೆ ಹೋಗ್ತಿಲ್ಲ. 3-4 ಡೇಸ್ ಹೋಗೋದು ಬೇಡ ಅಂತ. ಥರ್ಸ್ಡೇ ಆಗಿದ್ದರಿಂದ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆ್ಯಕ್ಚುಲಿ ಇವತ್ತು ಅರ್ಜೆಂಟಾಗಿ ಊರಿಗೆ ಹೊರಡೋದಿತ್ತು, ನಮ್ಮ ಅಮ್ಮಂಗೆ ಹುಷಾರಿಲ್ಲ ಸ್ವಲ್ಪ. ಆಟೋ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನಿಗೆ ಹೋದೆ. ನನ್ನ ಟೈಮ್ ಚೆನ್ನಾಗಿತ್ತು, ಎಕ್ಸ್ಪ್ರೆಸ್ಸಸ್ ಸಿಕ್ತು. ಟ್ರೈನಲ್ಲಿ ಬುಕ್ ಓದ್ಕೊಂಡು ಸ್ವಲ್ಪ ವ್ಯೂಸ್ ಎಲ್ಲ ನೋಡಿಕೊಂಡು ಜನರನ್ನ ನೋಡಿಕೊಂಡು ಹಾಡು ಕೇಳ್ತಾ 1.5 ಅವರಲ್ಲಿ ಮಂಡ್ಯ ರೀಚ್ ಆದೆ. ನಮ್ಮಪ್ಪ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು. ಸೊ ಆಟೋನಲ್ಲೇ ಹೋದೆ, ಮನೆಗೆ ರೀಚ್ ಆದೆ. ಅದೇನೋ ಗೊತ್ತಿಲ್ಲ, ನಮ್ಮ ಊರಿಗೆ ಹೋಗ್ತಾ ಇದ್ದಾಗೇ ಆ ನೇಚರೆಲ್ಲ ನೋಡಿ ನಮ್ಮ ಮನೆಗೆ ಹೋಗಿದ ತಕ್ಷಣ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಹಬ್ಬ ಎಲ್ಲೋ ಒಂದು ಕಡೆ ಸ್ವರ್ಗಕ್ಕೆ ಬಂದ್ವಿ ಅಂತ ಅನಿಸುತ್ತೆ. ನಮ್ಮಮ್ಮ ಹಾಗೆ ಮಲಗಿದ್ರು, ಸ್ವಲ್ಪ ರೆಸ್ಟ್ ಮಾಡ್ತಿದ್ರು. ನನಗಂತೂ ತುಂಬ ಹಸಿವಾಗಿತ್ತು. ಗ್ರೀಕ್ ಯೋಗರ್ಟ್ ತಿಂದು ಬ್ಲೂಬೆರೀಸ್ ತಿಂದೆ. ನಮ್ಮಮ್ಮ ಆಲ್ರೆಡಿ ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗಿದ್ರು. ನಮ್ಮ ಸೀರಿಯಲ್ 4-5 ಎಪಿಸೋಡ್ಸಿಂದ ನೋಡಿರಲಿಲ್ಲ. ಸೊ ಇಲ್ಲೇ ZEE5 ಆ್ಯಪ್ನಲ್ಲಿ ನೋಡಿಕೊಂಡು ಇನ್ನೊಂದು ಯಾವುದೋ ಮೂವಿ ಬರ್ತಿತ್ತು, ಅದೊಂದು 20 ಮಿನಿಟ್ಸ್ ನೋಡಿ ಹಾಗೆ ಮನೆ ಸ್ವಲ್ಪ ಎಲ್ಲ ಹಾಗೆ ಇತ್ತು, ಕ್ಲೀನ್ ಮಾಡಿರಲಿಲ್ಲ. ಒಂದು ಕಡೆಯಿಂದ ಫುಲ್ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ನೀಟಾಗಿ ಪಕ್ಕದ ಮನೆ ಅಂಕಲ್ಗೊಂದು ಹಾಯ್ ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಅಡುಗೆಗೂ ಎಲ್ಲ ರೆಡಿ ಮಾಡಿಕೊಂಡೆ. ಬೇಗ ಬೇಗ ಅಡುಗೆ ಮುಗಿಸ್ಕೊಂಡೆ. 3 ಜನ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ. ನೀವೇನೇ ಹೇಳಿ, ಎಲ್ಲಿ ಹೋದ್ರೂ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಊಟ ಮಾಡೋದಿದೆಯಲ್ಲ, ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಮೇ ಬಿ ಅದೆಲ್ಲೂ ಸಿಗೋಲ್ಲ.